ನಮಸ್ತೆ, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಠ್ಯಪೂರಕ ಅಧ್ಯಯನ 6 ಶುಕಾನಾಸನ ಉಪದೇಶದ ಕವಿ ಪರಿಚಯ ಹಾಗೆ ಅಭ್ಯಾಸ ಕೊಟ್ಟಿದ್ದಾರೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಪಠ್ಯಪೂರಕ ಅಧ್ಯಯನ 6 ಶುಕಾಸನ ಉಪದೇಶ ಕವಿ ಪರಿಚಯ. ಕವಿಯ ಹೆಸರು ಡಾಕ್ಟರ್ ಪನ್ನಂಜೆ ಗೋವಿಂದಾಚಾರ್ಯ. ಜನನ 3 ಆಗಸ್ಟ್ 1936. ಇವರ ಜನ್ಮಸ್ಥಳ ಉಡುಪಿ. ಇವರ ಕೃತಿಗಳು ನೋಡೋದಾದರೆ ಸಂಸ್ಕೃತದಲ್ಲಿ 50ಕ್ಕೂ ಮಿಗಿಲಾಗಿ ಹಾಗೆ ಕನ್ನಡದಲ್ಲಿ 100ಕ್ಕೂ ಮಿಗಿಲಾಗಿ ಭಗವಂತನ ನಾನ್ನುಡಿ, ಬಾಣಭಟ್ಟನ ಕಾದಂಬರಿ ಹಾಗೆ ಮುಗಿಲ ಮಾತು, ನೆನಪಾದಳು ಶಾಕುಂತಲೆ, ಮತ್ತೆ ರಾಮನ ಕಥೆ, ಮಹಾಶ್ವೇತ, ಆವೆಯ ಮಣ್ಣಿನ ಆಟದ ಬಂಡಿ ಹಾಗೆ ಋತುಗಳ ಹೆಣ್ಣಿಗೆ ಇದಿಷ್ಟು ಕೃತಿಗಳು. ಪ್ರಶಸ್ತಿಗಳು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆಯ್ಕೆ: ಪ್ರಸ್ತುತ ಪಾಠವನ್ನು ಅವರ ಕಾದಂಬರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ. ಇದಿಷ್ಟು ಕೃತಿಕಾರರ ಪರಿಚಯ ಹಾಗೆ ಕವಿ ಪರಿಚಯ. ಅಭ್ಯಾಸದಲ್ಲಿ ಆ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ಯಾರಿಗೆ ಗುರುವಾಣಿ ಹೊರೆ ಎನಿಸುತ್ತದೆ? ಮೂರ್ಖ ಕಿವಿಗೆ ಗುರುವಾಣಿ ಹೊರೆ ಎನಿಸುತ್ತದೆ. ಎರಡನೇ ಪ್ರಶ್ನೆ: ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ? ರಾಜರ ಮನೆತನದಲ್ಲಿ ಹುಟ್ಟಿದರೆ ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ. ಇಂತಹವರ ಕಿವಿಗೆ ಉಪದೇಶವು ನಾಟುವುದಿಲ್ಲ. ಮುಂದಿನ ಪ್ರಶ್ನೆ: ದುಡ್ಡಿನ ಪೈತ್ಯ ಆಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ? ದುಡ್ಡಿನ ಪೈತ್ಯ ಆಡದಿರುವವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ನಾಲ್ಕನೇ ಪ್ರಶ್ನೆ: ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಗುರುಪದೇಶ ಎಂದರೆ ಜನರ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಲ್ಲದ ಮಿಹ ಅಂದರೆ ಸ್ನಾನ, ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮಾಡುವ ಮುಪ್ಪು, ಬೊಜ್ಜು ಬೆಳೆಯದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗ ಭರಿಸದ ಜಾಗರಣೆಯಾಗಿದೆ. ಐದನೇ ಪ್ರಶ್ನೆ: ರಾಜರ ಪ್ರಕೃತಿ ಹೇಗಿರುತ್ತದೆ? ರಾಜರ ಪ್ರಕೃತಿಯು ಅಹಂಕಾರದ ದಹಜ್ವರ ತಲೆಗಡರಿ, ಅವರ ಬಗ್ಗೆ ವ್ಯಕ್ತಿತ್ವ ಎಲ್ಲಿ ಕತ್ತಲು ತುಂಬಿರುತ್ತದೆ. ಇದು ಎಲ್ಲ ದುಡ್ಡಿನ ಮಹಿಮೆ. ದುಡ್ಡು ದುರಾಭಿಮಾನದ ತವರು ದುಡ್ಡಿನ ಪೈತ್ಯ ಅಡಿರಿದವರಿಗೆ ಜಗತ್ತೆಲ್ಲ ಶುದ್ರವಾಗಿ ಕಾಣುತ್ತದೆ. ರಾಜ್ಯ ಎನ್ನುವುದು ಒಂದು ವಿಷ, ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ. ಆರನೇ ಪ್ರಶ್ನೆ: ಗುರುಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ? ಗುರುವಾಣಿ ಎಷ್ಟು ಪರಿಶುದ್ಧವಾಗಿದ್ದರೂ ಮೂರ್ಖನ ಕಿವಿಗೆ ಅದು ಒಂದು ಹೊರೆ. ಅಂಥವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟಪಟ್ಟುಕೊಳ್ಳುತ್ತಾರೆ. ರಾಜನ ಮನೆತನದಲ್ಲಿ ಹುಟ್ಟಿದರೆ ಸಾಕು, ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಎಂದ ಉಪದೇಶವು ಅವರ ಕಿವಿಗೆ ನಾಟುವುದಿಲ್ಲ. ಶುಕಾಸನನ ಉಪದೇಶದ ಕವಿ ಪರಿಚಯ ಹಾಗೆ ಪ್ರಶ್ನೋತ್ತರಗಳು ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.